ದೆಹಲಿ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಅನ್ನ ಗಮನಿಸಿದಾಗ ಸದ್ಯ ಹಗರಣಗಳೇ ಆಮ್ ಆದ್ಮಿಗೆ ಮುಳುವಾಗೋಯ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ದೆಹಲಿ ಚುನಾವಣೆ ಫಲಿತಾಂಶಕ್ಕೆ ಎಫೆಕ್ಟ್ ಆಯ್ತಾ ಈ ಹಗರಣಗಳು? ಹಾಗಿದ್ರೆ ಘಟಾನುಘಟಿ ನಾಯಕರೇ ಹಗರಣದಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಘಟಾನುಘಟಿ ನಾಯಕರೇ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ದಾರೆ. ಜೈಲು ಸೇರಿದ್ದ ಮೂವರು ಆಪ್ ನಾಯಕರು ಈಗ ಸೋತಿದ್ದಾರೆ. ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್ ಈ ಮೂವರು ನಾಯಕರು ಕೂಡ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಈಗ ಸೋಲನ್ನ ಅನುಭವಿಸಿದ್ದಾರೆ. ಅಬಕಾರಿ ಹಗರಣದಲ್ಲಿ ಜೈಲು ಸೇರಿದ್ದಂತಹ ಈ ಮೂವರು ನಾಯಕರು ಕೂಡ ಈಗ ಸೋತಿದ್ದಾರೆ. ಜೈಲು ಪಾಲಾಗಿದ್ದ ಆಪ್ ನಾಯಕರಿಗೆ ಭಾರೀ ಮುಖಭಂಗ ಇದು ಅಂತಾನೆ ಹೇಳಬಹುದು. ಇದನ್ನೆಲ್ಲ ಗಮನಿಸಿದಾಗ ಹಗರಣಗಳೇ ಆಮ್ ಆದ್ಮಿಗೆ ಹಾಗಿದ್ರೆ ಮುಳುವಾಯ್ತಾ? ದೆಹಲಿ ಚುನಾವಣಾ ಫಲಿತಾಂಶಕ್ಕೆ ಇದು ಎಫೆಕ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿ ಬರುತ್ತೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಕೈ ಹಿಡಿಯದ ಗ್ಯಾರಂಟಿಗಳು, 15 ಗ್ಯಾರಂಟಿ ಯೋಜನೆಗಳನ್ನ ಕೇಜ್ರಿವಾಲ್ ಘೋಷಣೆ ಮಾಡಿದ್ರು. ಈ ಬಾರಿ 3ನೇ ಬಾರಿ ಅಧಿಕಾರಕ್ಕೇರುವ ಕೇಜ್ರಿವಾಲ್ ಕನಸು ಛಿದ್ರವಾಗೋಯ್ತು, ಭಗ್ನವಾಗೋಯ್ತು ಅಂತಾನೆ ಹೇಳಬಹುದು. ಅಬಕಾರಿ ಹಗರಣದಲ್ಲಿ ಜೈಲು ಸೇರಿದ್ದ ಮೂವರು ಘಟಾನುಘಟಿ ನಾಯಕರು ಈಗ ಸೋಲನ್ನ ಅನುಭವಿಸಿದ್ದಾರೆ. ಅಂಡ್ ಇನ್ನೊಂದು 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ದಾಖಲೆಯನ್ನ ಸೃಷ್ಟಿಸಿದೆ. 15 ವರ್ಷದ ಬಳಿಕವೂ ಇತ್ತ ಕಾಂಗ್ರೆಸ್ಗೆ ಮತ್ತೆ ಆಘಾತ. ಇನ್ನು 27 ವರ್ಷಗಳ ಬಳಿಕ ಬಿಜೆಪಿ ದೆಹಲಿಯಲ್ಲಿ ದಾಖಲೆಯನ್ನ ಸೃಷ್ಟಿಸಿ ಈಗ ಅಧಿಕಾರಕ್ಕೇರುವ ತವಕದಲ್ಲಿದೆ. 15 ಗ್ಯಾರಂಟಿ ಯೋಜನೆಗಳನ್ನ ಕೇಜ್ರಿವಾಲ್ ಘೋಷಿಸಿದ್ರು. ಆದರೆ ಅರವಿಂದ್ ಕೇಜ್ರಿವಾಲ್ ಕೈ ಹಿಡಿಯಲಿಲ್ಲ ಈ ಗ್ಯಾರಂಟಿಗಳು. ಇನ್ನು 27 ವರ್ಷಗಳ ಬಳಿಕ ಡೆಲ್ಲಿ ಗದ್ದುಗೆಯನ್ನ ಏರಿದ ಬಿಜೆಪಿ. ಚುನಾವಣೆಗೂ ಮುನ್ನ ಮೋದಿ ಬಜೆಟ್ ಅನ್ನ ಮಂಡಿಸಿದ್ರು. ಆದಾಯ ತೆರಿಗೆಯಲ್ಲಿ ಮಧ್ಯಮ ವರ್ಗಕ್ಕೆ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ರು. ಹೀಗಾಗಿ ಸಾಮಾನ್ಯ ಜನರ ಮನ ಗೆದ್ರ ಪ್ರಧಾನಿ ಮೋದಿ ಅನ್ನೋ ಪ್ರಶ್ನೆ ಕೂಡ. ಅಂಡ್ ಚುನಾವಣೆಗೂ ಮುನ್ನವೇ ಬಜೆಟ್ ಅನ್ನ ಮಂಡಿಸಿದ್ದು ಎಲ್ಲೋ ಒಂದ್ ಕಡೆ ಪ್ಲಸ್ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ. ಇನ್ನು ಎಸ್ಸಿ ಮುಸ್ಲಿಂ ಪ್ರಾಬಲ್ಯ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ. ಅನಂತ್, ಆಪ್ನ ಘಟಾನುಘಟಿ ನಾಯಕರಿಗೆ ಒಂದು ರೀತಿ ಸಿಡಿಲಾಘಾತ ಆಗಿದೆ ಅಂತಲೇ ಹೇಳಬಹುದು. ಜೈಲು ಸೇರಿದ್ದಂತಹ ಮೂವರು ನಾಯಕರು ಕೂಡ ಹೀನಾಯವಾಗಿ ಸೋಲನ್ನ ಕಂಡಿದ್ದಾರೆ. ಮತ್ತೊಂದು ಕಡೆ ಬರೋಬ್ಬರಿ 27 ವರ್ಷಗಳ ಬಳಿಕ ಡೆಲ್ಲಿ ಗದ್ದುಗೆಯನ್ನ ಏರಿದೆ ಬಿಜೆಪಿ. ಈ ರಿಸಲ್ಟ್ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಮಧುಮಾಲ, ಏನಂದ್ರೆ ಚುನಾವಣೋತ್ತರ ಸಮೀಕ್ಷೆಗಳಿಂದಲೂ ಕೂಡ ಏನು ಹೇಳಲಾಗ್ತಾ ಇದ್ದಿತ್ತು, ಈ ಬಾರಿ ಬಿಜೆಪಿ ದೆಹಲಿನಲ್ಲಿ ಅಧಿಕಾರ ಗದ್ದುಗೆಯನ್ನ ಏರುವಂತಹ ಲಕ್ಷಣಗಳಿದ್ದೇವೆ ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಬಹುತೇಕ ಸಮೀಕ್ಷೆಗಳು ಅದೇ ರೀತಿಯಾದಂತಹ ಒಂದು ರಿಸಲ್ಟ್ ಅನ್ನ ಕೊಟ್ಟದ್ದಂತ ನಾವು ನೋಡಿವಿ. ಅದಕ್ಕೆ ಸಾಮ್ಯತೆ ಇರುವಂತೆ ಇವತ್ತಿನ ಒಂದು ರಿಸಲ್ಟ್ ಕೂಡ ಬಂದಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಎಲ್ರಿಗೂ ಗೊತ್ತಿರುವಂತ ವಿಚಾರ, ಬಹುಶಃ ಬರಬಹುದು ಅನ್ನೋ ಒಂದು ನಿಟ್ಟಿನಲ್ಲಿತ್ತು. ಆ ರೀತಿಯಾಗೇನೆ ಆ ನಂಬರ್ಸ್ ಅನ್ನ ನಾವು ನೋಡಿದಾಗ ಬಿಜೆಪಿ ಕಳೆದ 27 ವರ್ಷಗಳಿಂದಲೂ ಕೂಡ ಅಲ್ಲಿ ಅಧಿಕಾರದ ಗದ್ದುಗೆಯನ್ನ ಹಿಡಿದಿರಲಿಲ್ಲ. ಹೀಗಾಗಿ ಕ್ಲಿಯರ್ ಕಟ್ ಆಗಿ ದೆಹಲಿ ಮತದಾರರು ಬಿಜೆಪಿಯನ್ನ ಬೆಂಬಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಬಹುತೇಕ 47 ಕ್ಷೇತ್ರಗಳಲ್ಲಿ ಈಗಾಗಲೇ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಬಹುಶಃ ಇದೇ ನಂಬರು ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಅಲ್ಪ ಸ್ವಲ್ಪ ಮತ ಎಣಿಕೆ ಉಳಿದಿರ್ಬೋದು ಅಷ್ಟೇನೆ. ಇನ್ನು ಎಎಪಿ ಹೀನಾಯವಾಗಿರುವಂತಹ ಸೋಲನ್ನ ಕಂಡಿದೆ. ಅದರಲ್ಲೂ ಕೂಡ ಎಎಪಿಯ ಮುಖ್ಯಸ್ಥ ಆಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಅವರು ಸೋತಿರೋದು ನಿಜವಾಗೂ ಕೂಡ ಒಂದ್ ರೀತಿಯಾಗಿ ಆಪ್ಗೆ ಒಂದ್ ರೀತಿಯಾದಂತಹ ಆಘಾತವನ್ನ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನ ದೆಹಲಿ ಮುಖ್ಯಮಂತ್ರಿ ಆಗಿದ್ದಂತಹ ಅತೀಶಿ ಅವರ ಸೋಲು ಕೂಡ ಏನು ಅಂತಹ ಹೇಳ್ಕೊಳ್ಳುವಂತಹ, ಅವರ ಗೆಲುವು ಕೂಡ ಅಂತಹ ಹೇಳ್ಕೊಳ್ಳುವಂತ ಗೆಲುವಲ್ಲ. ಅವರು ಕೂಡ ಪ್ರಯಾಸದ ಗೆಲುವನ್ನ ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನ ಮನೀಶ್ ಸಿಸೋಡಿಯಾ ಅವರು ಕೂಡ ಸೋತಿದ್ದಾರೆ. ಇನ್ನು ಈ ಒಂದು ವಿಚಾರವಾಗಿ ಈಗ ಸದ್ಯದ ಮಟ್ಟಿಗೆ ಏನು ವಿಶ್ಲೇಷಣೆಯನ್ನ ಮಾಡ್ತಿರುವಂತದ್ದು ಬಹುತೇಕ ದೆಹಲಿನಲ್ಲಿ ಏನಂದ್ರೆ ಈ ಒಂದು ಲಿಕ್ಕರ್ ಸ್ಕ್ಯಾಮ್ ಇಂದ ಹಿಡಿದು
ಶೀಶ್ ಮಹಲ್ ವರ್ಗುನು ಕೂಡ ಚರ್ಚೆ ಆಗ್ತಿರೋದು. ಅಂದ್ರೆ ಏನು ಅರವಿಂದ್ ಕೇಜ್ರಿವಾಲ್ ಅವರು ಇತ್ತೀಚೆಗೆ ಏನು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡುವುದಕ್ಕಿಂತ ಮುಂಚೆ ಏನು ಕಟ್ಟಿಸಿದಂತಹ ಅವರ ಒಂದು ಲ್ಯಾವಿಶ್ ಬಂಗಲೆ ಏನಿದೆಯಲ್ಲ, ಆ ಒಂದು ಲ್ಯಾವಿಶ್ ಬಂಗಲೆ ಬಗ್ಗೆ ಸ್ವತಃ ಪ್ರಧಾನಿ ಅವರೇ ಟೀಕೆಯನ್ನ ಮಾಡಿದಂತ ಒಂದು ಉದಾಹರಣೆಗಳನ್ನ ನಾವು ನೋಡಿದೀವಿ. ಇದರ ಜೊತೆಗೆ ಈ ಒಂದು ಸೋಲಿಗೆ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ INDIA ಏನು ಬ್ಲಾಕ್ ನಲ್ಲಿ ಇರುವಂತ ಹೊಂದಾಣಿಕೆಯ ಸಮಸ್ಯೆ. ಈ ಹಿಂದೆ ಏನು ಹರಿಯಾಣ ಮತ್ತೆ ಜಾರ್ಖಂಡ್ ಎಲೆಕ್ಷನ್ ಎಲ್ಲೂ ಕೂಡ ಇದೇ ರೀತಿಯಾದಂತದ್ದು. ಮತ್ತೆ ಬಹುತೇಕ ರಾಹುಲ್ ಗಾಂಧಿ ಅವರೇ AAP ಮತ್ತೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಂಥದ್ದು. ಮತ್ತೆ ಏನು ಅಲ್ಲಿ ಬಹುಶಃ ಏನು ಸತತವಾಗಿ ಅಧಿಕಾರದಲ್ಲಿ ಇದ್ದಿದ್ರಿಂದಾಗಿ ಒಂದು ವಿರೋಧಿ ಅಲೆ ಅನ್ನೋದು ಸೃಷ್ಟಿಯಾಗಿದ್ದಂಥದ್ದು ದೆಹಲಿನಲ್ಲಿ. ಈ ಒಂದು ಸ್ಕ್ಯಾಮ್, ಅದ್ರ ಜೊತೆಗೆ ಭ್ರಷ್ಟಾಚಾರ ಹೆಚ್ಚಾಗಿದ್ರಿಂದಾಗಿ ಎಲ್ಲ ಒಂದ್ ಕಡೆ ಜನ ಈ ಬಾರಿ ಆಪ್ಗೆ ಒಂದು ಬೆಂಬಲವನ್ನ ನೀಡಿಲ್ಲ. ಹಾಗಾಗಿ ಈ ಬಾರಿ ಏನು ಬಿಜೆಪಿ ಕ್ಲಿಯರ್ ಕಟ್ ಆಗಿ ಅಧಿಕಾರಕ್ಕೆ ಬಂದಿದೆ. ಇನ್ನು ಕಾಂಗ್ರೆಸ್ನ ಒಂದು ಹಣೆ ಬರವನ್ನು ನೋಡಿದ್ರೆ ಕಾಂಗ್ರೆಸ್ ಒಂದು ಕ್ಷೇತ್ರವನ್ನು ಗೆಲ್ಲದಲ್ಲೇ ಶೂನ್ಯ ಸಂಪಾದನೆಯನ್ನ ಮಾಡಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮೋದಿ ಅವರ, ನೀವ್ ಹೇಳ್ತಾ ಇದ್ರಿ ಏನು ಬಜೆಟ್ ನಲ್ಲಿ ಸಾಮಾನ್ಯ ವರ್ಗಕ್ಕೆ ಕೊಟ್ಟಂತ ಕೊಡುಗೆಗಳೇನಾದ್ರೂ ವರ್ಕೌಟ್ ಆಗಿರ್ಬೋದು ಅಂತ, ಬಹುಶಃ ಅದು ಕೂಡ ವರ್ಕೌಟ್ ಆಗಿರುತ್ತೆ. ಆಂಟಿ ಇನ್ಕಂಬೆನ್ಸಿ ಕೂಡ ಇರುತ್ತೆ. ಈ ಎಲ್ಲಾ ಕಾರಣಗಳಿಂದಾಗಿ ಈ ಬಾರಿ ಏನು ಡೆಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಜಯಭಾರಿಯನ್ನ ಬಾರಿಸಿದೆ ಅಂತ ಹೇಳ್ಬೋದು. ಮಧುಮಾಲ, ಥ್ಯಾಂಕ್ ಯು ಅನಂತರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.